ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಹರ್ಷ. ಕ್ರೇಜಿ ಮನಿ ವಿತ್ ಶ್ರೀ ಕನ್ನಡ ಚಾನಲಿಂದ ನಿಮಗೆ ಮಾರ್ಕೆಟ್ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತು 22 ಡಿಸೆಂಬರು. ನಿನ್ನೆ ಏನಾಯಿತು ಮಾರ್ಕೆಟಲ್ಲಿ, ಇವತ್ತು ಏನಾಗುತ್ತೆ ಮಾರ್ಕೆಟಲ್ಲಿ, ನೀವು ಯಾವ ರೀತಿಯಾಗಿ ನಿಮ್ಮ ಟ್ರೇಡಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನೋಡೋಣಂತೆ. ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಸ್ನೇಹಿತರೆ, ನಿನ್ನೆ ನಾನು ನಿಮಗೆ ಹೇಳ್ತಾ ಇದ್ದೆ, ನಾವೊಂದು 13,600 800 ಈ ರೇಂಜಲ್ಲಿ ಇದ್ದೀವಿ. 13,800, 850, 900 ಇವೆಲ್ಲ ಸೈಕಲಾಜಿಕಲ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ನಿನ್ನೆ ಈ ರೆಸಿಸ್ಟೆನ್ಸಲ್ಲಿ ತುಂಬಾ ಹೈ ಲೆವೆಲಲ್ಲಿ ರೆಸಿಸ್ಟೆನ್ಸ್ ಕೊಟ್ಟಿದೆ. ಅಲ್ಲಿಂದ ಹೈಯರ್ ಲೆವೆಲ್ ಸೆಲ್ ಆಫ್ ಬಂತು. ಇಷ್ಟೊಂದು ಆ್ಯಕ್ಚುಲಿ ರಿಯಾಕ್ಷನ್ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಆ ರಿಯಾಕ್ಷನ್ ಏನಾಯಿತು, ಅದರಲ್ಲಿ ಸಾಕಷ್ಟು ಪ್ಯಾನಿಕ್ ಸೆಲ್ಲಿಂಗ್ ಆಗಿದೆ. ಲಾಕ್ಡೌನ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ, ಲಾಕ್ಡೌನ್ ಮಾಹಿತಿಯಿಂದ ಸೆಲ್ ಆಫ್ ಬರ್ಬೋದು ಅಂತ. ಬಟ್ ಇಷ್ಟೊಂದು ರಿಯಾಕ್ಷನ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಆ ರಿಯಾಕ್ಷನ್ ಸಾಕಷ್ಟು ರಿಯಾಕ್ಷನ್ ಕೊಡ್ತು. ಆಲ್ಮೋಸ್ಟ್ 6% ಮಾರ್ಕೆಟ್ ಕೆಳಗೆ ಬಂತು. ಅದೇ ರೀತಿಯಲ್ಲಿ ಮಾರ್ಕೆಟ್ ಆಲ್ಮೋಸ್ಟ್ ಅರ್ಧಕ್ಕರ್ಧ ಆ್ಯಕ್ಚುಲಿ ರಿಕವರ್ ಕೂಡ ಆಯಿತು. ನಿನ್ನೆ ನೀವು ನೋಡ್ಬೋದು 13,328 ಕ್ಲೋಸ್ ಆಗಿದೆ. ಸೊ ಓವರಾಲ್ ಮಾರ್ಕೆಟ್ ಮೊಮೆಂಟಮ್ ಇವಾಗಲೂ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಇವಾಗಲೂ ಕೂಡ ಯಾವ ಲೋವರ್ ಲೆವೆಲಲ್ಲಿ ಬೈಂಗೇ ಮಾಡಬೇಕಾಗತ್ತೆ. ಇಲ್ಲಿ ಸೆಲ್ಲಿಂಗ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೀವು ನೋಡ್ಬೋದು US ಮಾರ್ಕೆಟಲ್ಲಿ ಶುರು ಮಾಡೋದು ಆಲ್ಮೋಸ್ಟ್ 1.5 ಇಂದ 2% ಆ್ಯಕ್ಚುಲಿ ಮಾರ್ಕೆಟ್ ಡೌನ್ ಆಗಿತ್ತು ಶುರು ಆಗಬೇಕಾದ್ರೆ. ಬಟ್ ಕ್ಲೋಸಿಂಗ್ ಟೈಮಲ್ಲಿ ಆಲ್ಮೋಸ್ಟ್ ಫ್ಲ್ಯಾಟಿಂದ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಅಂದರೆ ಈ ಏನೇ ಯುರೋಪಿಯನ್ ಮಾರ್ಕೆಟಿನ ನೆಗೆಟಿವಿಟಿ US ಮಾರ್ಕೆಟ್ಗೆ ಅಫೆಕ್ಟ್ ಆಗಲಿಲ್ಲ. ಅದರಿಂದ ಮಾರ್ಕೆಟ್ ಇನ್ನೂ ಸ್ಟ್ರಾಂಗ್ ಆಗಿ ಅದರ ಸ್ಟ್ರೆಂತನ್ನು ತೋರಿಸ್ತಾ ಇದೆ. ಅದೇ ನೀವು ಇಂಡಿಯನ್ ಮಾರ್ಕೆಟಲ್ಲಿ ಸಿಕ್ಕಾಬಟ್ಟೆ ರಿಯಾಕ್ಷನ್ ಆಯಿತು. ಯಾಕಂದರೆ ನಾವು ತುಂಬಾ ಪಾಸಿಟಿವ್ ಆಗಿ ಮೂಮೆಂಟಮ್ ತುಂಬಾ ಸ್ಟ್ರಾಂಗ್ ಆಗಿ ನಾವು ಅಪ್ಸೈಡ್ ಕೊಟ್ಟಿದ್ದೀವಿ. ಯಾವುದೇ ರೀತಿಯ ಕರೆಕ್ಷನ್ ಬಂದಿರಲಿಲ್ಲ. ನಮ್ಮದು ಶಾಲೋ ಕರೆಕ್ಷನ್ ಇತ್ತು, ಬರೀ 1% ಕರೆಕ್ಷನ್ ಅವಾಗವಾಗ ಆಗ್ತಾ ಇದ್ದಿದ್ದರಿಂದ ಒಂದು ಡೀಪರ್ ಕರೆಕ್ಷನ್ ಬೇಕಾಗಿತ್ತು. ಈಗ ಆಲ್ಮೋಸ್ಟ್ ಅರೌಂಡ್ 5-6% ಕರೆಕ್ಷನ್ ಆಯಿತು. ಮಾರ್ಕೆಟಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, 5-10% ಕರೆಕ್ಷನ್ ಯಾವಾಗ ಬೇಕಾದ್ರೂ ಬರ್ಬೋದು. ಈ ರಿಯಾಕ್ಷನ್ ಇವಾಗಿಂದ ಆಲ್ರೆಡಿ ಕರೆಕ್ಷನ್ ಬಂದಿದೆ. ಇದ್ರ ಜೊತೆಗೆ ನಾವು ಇನ್ನೂ ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮಾರ್ಕೆಟ್ ಇನ್ನೂ ಮೇಲೆ ಹೋಗೋ ಸಂಭಾವನೆ ಇರುತ್ತೆ. ಸೊ ಈ ಏನು ಕರೆಕ್ಷನ್ ಬಂದಿದೆ ಇದರಲ್ಲಿ ಮಾರ್ಕೆಟು ಇನ್ನೂ ಸ್ಟ್ರಾಂಗಾಗಿ ಅಪ್ಸೈಡ್ ಕೊಡೋ ಎಲ್ಲ ಪೊಟೆನ್ಷಿಯಲ್ಲು ಇರುತ್ತೆ. ಸೊ ಆದ್ದರಿಂದ ಈಗೇನು ಕರೆಕ್ಷನ್ ಆಯಿತು, ಕರೆಕ್ಷನ್ ಆದಮೇಲೆ ಇವತ್ತು ತುಂಬ ಇಂಪಾರ್ಟೆಂಟಾಗಿ 13,300 ಹೋಲ್ಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿವರೆಗೆ 13,300 ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮಾರ್ಕೆಟ್ ಮತ್ತೆ ಅದರದ್ದು ಅಪ್ಸೈಡನ್ನು ಹೋಲ್ಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯುರೋಪಿಯನ್ ಮಾರ್ಕೆಟ್ಸಲ್ಲೂ ನೀವು ನೋಡ್ಬೋದು, ಫ್ಯೂಚರ್ಸ್ ಇವಾಗ ಆಲ್ಮೋಸ್ಟ್ ಫ್ಲ್ಯಾಟಿಂದ ಪಾಸಿಟಿವ್ ಆಗ್ತಾ ಇದೆ. ಸೊ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗ್ತಾ ಇದೆ, ಬೇರೆ ಪ್ರತಿಯೊಂದು ಮಾರ್ಕೆಟ್ಸು ಪಾಸಿಟಿವ್ ಆಗ್ತಾ ಇದೆ. ನಾವು ಓಪ್ನಿಂಗು ಪ್ರಾಬಬ್ಲಿ ಒಂದು ಗ್ಯಾಪ್ ಅಪ್ಪಿಂದ ಓಪನ್ ಆಗೋ ಸಾಧ್ಯತೆ ಇದೆ. ಬಟ್ ಈ ಗ್ಯಾಪ್ ಓಪನ್ ಆದರೂ ಕೂಡ ಇದು ಹೋಲ್ಡ್ ಆಗೋ ಸಾಧ್ಯತೆ ಇಲ್ಲ. ಇಲ್ಲಿಂದ ಮತ್ತೆ ಆ್ಯಕ್ಚುಲಿ ಸೆಲ್ ಆಫ್ ಬರೋ ಸಾಧ್ಯತೆಗಳು ಜಾಸ್ತಿನೇ ಇದೆ. ಇಲ್ಲಿಂದ ಸೆಲ್ಲಿಂಗ್ ಬಂದು ಮಾರ್ಕೆಟ್ ಮತ್ತೆ 13,300 ಹೋಲ್ಡ್ ಮಾಡಿದ ಮೇಲೆ ಆ್ಯಕ್ಚುಲಿ ಬೈಯಿಂಗ್ ಮಾಡೋದು ಐಡಿಯಲ್ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ನೀವು ಬೈ ಮಾಡಿದ್ರೆ, ಮಾರ್ಕೆಟ್ ಓಪನ್ ಆದ ತಕ್ಷಣ ಬೈ ಮಾಡೋದ್ರಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಫಿಟ್ ಆಗೋದಿಲ್ಲ. ಯಾಕಂದರೆ ಮಾರ್ಕೆಟ್ ಮತ್ತೆ ಇಲ್ಲಿಂದ ಮತ್ತೊಂದು ಸೆಲ್ ಆಫ್ ಕೊಡುತ್ತೆ. ಯಾಕಂದರೆ ನಿನ್ನೆ ಅಷ್ಟು ಸ್ಟ್ರಾಂಗ್ ಆಗಿ ಅಪ್ ಮೂವ್ ಆಗಿರೋದ್ರಿಂದ ಈ ಏನು ಬೌನ್ಸ್ ಬ್ಯಾಕ್ ಬಂದಿದೆ, ಇದು ಓನ್ಲಿ ಟೆಕ್ನಿಕಲ್ ಬೌನ್ಸ್ ಬ್ಯಾಕ್ ಅಂತ ಕರಿತೀವಿ. ಇದರಲ್ಲಿ ಏನಾಗಿದೆ ಅಂದರೆ, ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾರ್ಯಾರು ಶಾರ್ಟ್ ಮಾಡಿದ್ರು ಅವರೆಲ್ಲ ಅವ್ರ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಫ್ರೆಶ್ ಬೈಯಿಂಗ್ ಬರಬೇಕು ಅಂದರೆ ಬುಲ್ಸ್ ಮತ್ತೆ ವಾಪಸ್ ಬರಬೇಕು. ಈಗ ಸದ್ಯಕ್ಕೆ ಬುಲ್ಸ್ ಕಾಣಿಸ್ತಾ ಇಲ್ಲ. ಬುಲ್ಸ್ ಆ್ಯಕ್ಚುಲಿ ಒಂದು ಹಾಲಿಡೇ ತೊಗೊತಾ ಇದ್ದಾರೆ. ಸೊ ಆದರೂ 13,300 ಅವರು ಹೋಲ್ಡ್ ಮಾಡೋ ಎಲ್ಲ ಸಾಧ್ಯತೆಗಳು ಇರುತ್ತೆ. 13,300 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿವರೆಗೂ 13,300 ಹೋಲ್ಡ್ ಮಾಡ್ತೀವಿ, ಇಲ್ಲಿಂದ ಮಾರ್ಕೆಟು ಮತ್ತೆ ಅಪ್ಸೈಡ್ ಬರೋ ಸಾಧ್ಯತೆಗಳಿರುತ್ತೆ. ಬಟ್ ಇವಾಗ ಸದ್ಯಕ್ಕೆ ಮಾರ್ಕೆಟ್ ಹೈಯರ್ ಲೆವೆಲ್ಸಲ್ಲಿ ಓಪನ್ ಆದರೆ ಇಲ್ಲಿ ಶಾರ್ಟಿಂಗ್ ಆಪರ್ಚುನಿಟಿನೇ ಇರುತ್ತೆ. ಶಾರ್ಟಿಂಗ್ ಬಂದ ಮೇಲೆ ಆ್ಯಕ್ಚುಲಿ ಮತ್ತೆ
ಆ ಶಾರ್ಟ್ ಕವರ್ ಆಗಬೇಕು. ಆ ಕವರ್ ಆದಮೇಲೆ ಫ್ರೆಶ್ ಬೈಯಿಂಗ್ ಬರಬೇಕು. ಸೊ ಆದ್ದರಿಂದ ಸ್ನೇಹಿತರೆ, ನೀವು ಲೋವರ್ ಲೆವೆಲಲ್ಲಿ ಬೈಯಿಂಗ್ ಮಾಡಬೇಕು, ಹೈಯರ್ ಲೆವೆಲಲ್ಲಿ ಬೈಯಿಂಗ್ ಮಾಡಬಾರ್ದು. ಹೈಯರ್ ಲೆವೆಲಲ್ಲಿ ಮತ್ತೆ ಸೆಲ್ಲಿಂಗ್ ಬರೋ ಸಾಧ್ಯತೆಗಳಿರುತ್ತೆ, ಲೋವರ್ ಲೆವೆಲಲ್ಲಿ ಬೈಯಿಂಗ್ ಬರೋ ಸಾಧ್ಯತೆಗಳು ಮತ್ತೆ ಇರುತ್ತೆ. ಬೈ ಆನ್ ಡಿಪ್ಸ್ ರಣನೀತಿ ಇವಾಗಲೂ ಕೂಡ ಫಾಲೋ ಮಾಡಬೇಕಾಗತ್ತೆ. ಇವತ್ತೇ ಆ್ಯಕ್ಚುಲಿ ಮತ್ತೆ ಮಾರ್ಕೆಟು 13,600ಕ್ಕೆ 700ಕ್ಕೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದರೆ ಇಷ್ಟು ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಬಂದ ಮೇಲೆ ಇಲ್ಲಿಂದ ಮಾರ್ಕೆಟು ಮೇಲ್ ಬರೋದಕ್ಕೆ ಅಷ್ಟು ಈಸಿ ಆಗೋದಿಲ್ಲ. ಸೊ ಮಾರ್ಕೆಟ್ ವೊಲಟಿಲಿಟಿ ಜಾಸ್ತಿ ಆಗುತ್ತೆ, ಮಾರ್ಕೆಟು ಸ್ವಲ್ಪ ಸೈಡ್ ವೇಸ್ ಹೋಗುತ್ತೆ. ಈಗ ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ, ಬ್ಯಾಂಕಿಂಗ್ ಸ್ಟಾಕ್ಸು ಸಾಕಷ್ಟು ಸೈಡ್ ವೇಸ್ ಹೋಗೋ ಸಾಧ್ಯತೆಗಳಿರುತ್ತೆ. ಬ್ಯಾಂಕ್ಸು ಸ್ವಲ್ಪ ವೀಕ್ ಆಗೇ ಇದೆ ಈಗ ಸದ್ಯದಲ್ಲಿ. ಸೊ ಬ್ಯಾಂಕ್ ನಿಫ್ಟಿ ಮತ್ತು ಬ್ಯಾಂಕಿಂಗ್ ಸ್ಟಾಕ್ಸು ಸ್ವಲ್ಪ ಸೈಡ್ ವೇಸಿಂದ ನೆಗೆಟಿವ್ ಆಗಿರುತ್ತೆ. ಐ ಟಿ ಮತ್ತು ಫಾರ್ಮಾ ಸ್ಟಾಕ್ಸಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ಬೋದು. ಈ ಐ ಟಿ ಮತ್ತು ಫಾರ್ಮಾ ಸ್ಟಾಕ್ಸ್ ನಿಮಗೆ ಒಳ್ಳೆ ಅಪ್ ಮೂವ್ ಕೊಡುತ್ತೆ. ಐ ಟಿ ಫಾರ್ಮಾ ಸ್ಟಾಕ್ಸಲ್ಲಿ ನೀವು ಬೈಯಿಂಗ್ ಮಾಡಿ ಅಲ್ಲಿ ನಿಮಗೆ ಒಳ್ಳೆ ಅಪ್ ಮೂವ್ ಸಿಗೋ ಸಾಧ್ಯತೆಗಳು ಇರುತ್ತೆ. ಗೋಲ್ಡ್ ಸಿಲ್ವರಲ್ಲಿ ನೀವು ನೋಡಬೇಕು ಅಂದರೆ ನಿನ್ನೆಯ ಸ್ಟ್ರಾಂಗ್ ರಿಯಾಕ್ಷನ್ ಇದಾದಮೇಲೆ ಗೋಲ್ಡ್ ಸಿಲ್ವರ್ ಮತ್ತೆ ಪಾಸಿಟಿವ್ ಆಗಿದೆ. ಸೊ ಇಲ್ಲಿ ಸೈಡ್ ವೇಸಿಂದ ಪಾಸಿಟಿವ್ ಮೊಮೆಂಟಮ್ ಇರೋ ಸಾಧ್ಯತೆಗಳಿರುತ್ತೆ ಗೋಲ್ಡ್ ಸಿಲ್ವರಲ್ಲಿ. ಅದೇ ಕ್ರೂಡ್ ಆಯಿಲಲ್ಲಿ ಆ್ಯಕ್ಚುಲಿ ನೀವು ನೋಡಿದ್ರಿ, ಸಾಕಷ್ಟು ಆಲ್ಮೋಸ್ಟ್ 5-6% ಮಾರ್ಕೆಟ್ ಡೌನ್ ಬಂತು ಕ್ರೂಡ್ ಆಯಿಲಲ್ಲಿ. ಈ ಕ್ರೂಡ್ ಆಯಿಲ್ ಆ್ಯಕ್ಚುಲಿ ಸೈಡ್ ವೇಸಿಂದ ನೆಗೆಟಿವ್ ಆಗೇ ಇರುತ್ತೆ, ಅದರದ್ದು ಸೆಂಟಿಮೆಂಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಬಟ್ ಇವಾಗ ಸ್ವಲ್ಪ ಮಾರ್ಕೆಟ್ ಮೇಲ್ ಬಂದಂಗೂ ಕ್ರೂಡ್ ಆಯಿಲ್ ಕೂಡ ಆ್ಯಕ್ಚುಲಿ ಸ್ವಲ್ಪ ಮೇಲ್ ಬರ್ಬೋದು. ಹೈಯರ್ ಲೆವೆಲ್ಸಲ್ಲಿ ಸೆಲ್ಲಿಂಗ್ ಬರೋ ಸಾಧ್ಯತೆಗಳಿರುತ್ತೆ. ಸೊ ಓವರಾಲ್ ಮಾರ್ಕೆಟ್ ಈಗಲೂ ಕೂಡ ಬೈ ಆನ್ ಡಿಪ್ಸ್ ಆಗೇ ಇರುತ್ತೆ. ಮಾರ್ಕೆಟ್ ಸೆಂಟಿಮೆಂಟ್ ಸ್ವಲ್ಪ ವೀಕ್ ಆಗಿರೋ ಕಾರಣದಿಂದ ಮಾರ್ಕೆಟಲ್ಲಿ ಯಾರು ಈಗ ಇಮಿಡಿಯೇಟಾಗಿ ಬೈ ಮಾಡೋಕ್ಕೆ ಹೋದವರು ಕೈ ಸುಟ್ಕೊತಾರೆ. ಬಟ್ ಹೈಯರ್ ಲೆವೆಲ್ಸಲ್ಲಿ ಮತ್ತೆ ಸೆಲ್ಲಿಂಗ್ ಬರುತ್ತೆ. ಬಟ್ ಲೋವರ್ ಲೆವೆಲ್ಸಲ್ಲಿ ಬೈಯಿಂಗ್ ಬರೋ ಕಾರಣದಿಂದ ಮತ್ತೆ ಬೈಯಿಂಗ್ ಬರೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಶಾರ್ಟ್ ಮಾಡಿ ಮತ್ತೆ ಶಾರ್ಟ್ ಮಾಡೋದಾದರೆ ಪ್ರೊಫೆಷ್ನಲ್ ಟ್ರೇಡರ್ ಥರ ಸೆಲ್ ಮಾಡಿದ್ಮೇಲೆ ಆವತ್ತೇ ಕವರ್ ಮಾಡಿಕೊಂಡು ಹೊರಗೆ ಬಂದುಬಿಡಿ. ಶಾರ್ಟಿಂಗ್ ಆಪರ್ಚುನಿಟಿ ಸಿಗೋ ಸಾಧ್ಯತೆಗಳಿರುತ್ತೆ ಇವತ್ತು ಇಂಟ್ರಾಡೇಯಲ್ಲಿ. ಲೋವರ್ ಲೆವೆಲಲ್ಲಿ ಮತ್ತೆ ಬೈಯಿಂಗ್ ಬರೋ ಸಾಧ್ಯತೆಗಳು ಇರುತ್ತೆ. ಬೈಯಿಂಗ್ ಬುಲ್ಸ್ ಇವಾಗಲೂ ಕೂಡ ಸ್ಟ್ರಾಂಗ್ ಆಗೇ ಇದ್ದಾರೆ, ಅವ್ರು ಮತ್ತೆ ಮಾರ್ಕೆಟನ್ನು ಮೇಲೆ ತೊಗೊಂಡು ಹೋಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಸೊ ಆದ್ದರಿಂದ ಶಾರ್ಟಿಂಗ್ ಆಪರ್ಚುನಿಟಿ ಇರುತ್ತೆ, ಬೈಯಿಂಗ್ ಆಪರ್ಚುನಿಟಿ ಕೂಡ ಇರುತ್ತೆ. ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ.